ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೆಪ್ಟೆಂಬರ್ 1 ಮತ್ತು 2 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಇತ್ತೀಚೆಗೆ ಅಸ್ನಾ ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ. ಆದರೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಯಾಕೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಅರಬ್ಬಿ ಸಮುದ್ರದಲ್ಲಿ ಅಸ್ನಾ ಚಂಡಮಾರುತ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಗುಜರಾತ್ನ ಕಚ್ ಕರಾವಳಿಯಲ್ಲಿ ಮತ್ತು ಪಾಕಿಸ್ತಾನದ ಪಕ್ಕದ ಪ್ರದೇಶದಲ್ಲಿ ಅಸ್ನಾ ಚಂಡಮಾರುತ ರೂಪುಗೊಂಡಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. IMD ಅಂತ ಹೇಳ್ತೀವಿ ನಾವು. ರೀಸೆಂಟ್ ಆಗಿ ಈ ಒಂದು ಅಸ್ನಾ ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿ ಗುಜರಾತ್ನ ಒಂದು ಕಚ್ ಕರಾವಳಿ ಆಗಿರ್ಬೋದು ಮತ್ತು ಪಾಕಿಸ್ತಾನದ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ಒಂದು ಚಂಡಮಾರುತ ಭಾರಿ ಮಳೆಗೆ ಕಾರಣವಾಗಿರುವಂಥದ್ದು. 1976 ನಂತರ ಆಗಸ್ಟ್ನಲ್ಲಿ ಅರಬ್ಬಿ ಸಮುದ್ರದಲ್ಲಿ ಉಂಟಾದ ಮೊದಲ ಚಂಡಮಾರುತ ಇದಾಗಿದೆ ನೋಡಿ. ಆಗಸ್ಟ್ ಮಂತಲ್ಲಿ 1976 ನಂತರ ಉಂಟಾಗಿರುವಂಥ ಮೊಟ್ಟ ಮೊದಲ ಚಂಡಮಾರುತ ಅಥವಾ ಸೈಕ್ಲೋನ್ ಯಾವಂದ್ರೆ ಅದು ನಾವು ಅಸ್ನಾ ಅಂತ ಹೇಳ್ತೀವಿ. ಅಸ್ನಾ ಎಂಬ ಹೆಸರನ್ನು ಪಾಕಿಸ್ತಾನವು ನೀಡಿದೆ. ಅಸ್ನಾ ಎಂದರೆ ಒಪ್ಪಿಗೆ ಅಥವಾ ಹೊಗಳಿಕೆ, ಶ್ಲಾಘನೆ. ಈ ಒಂದು ಚಂಡಮಾರುತಕ್ಕೆ ಹೆಸರು ನೀಡಿರುವಂಥ ರಾಷ್ಟ್ರ ಯಾವುದಂದ್ರೆ ಪಾಕಿಸ್ತಾನ ಅಂತ ಹೇಳ್ತೀವಿ. ಹಾಗಾದರೆ ಅಸ್ನಾ ಇದರ ಅರ್ಥ ಏನಂದ್ರೆ ಹೊಗಳಿಕೆ ಅಂತ ಅರ್ಥ, ಶ್ಲಾಘನೆ ಅಂತ ಇದರ ಅರ್ಥವಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಯಾರು ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದೆ ನೋಡಿ. 1 ಮಂತ್ಗೆ ನಿಮಗೆ 40 ಆಗುತ್ತೆ. 2023 ಜನವರಿ ಟು ಜುಲೈ 2024 ನಿಮಗೆ 760 ಆಗುತ್ತೆ. 2024 ಜನವರಿ ಟು ಜುಲೈ 2024 280 ಆಗುತ್ತೆ. 2022 ಜನವರಿ ಟು ಜುಲೈ 2024 1240 ಆಗುತ್ತೆ. ಇದರ ಡಿಸ್ಕೌಂಟಲ್ಲಿ ನಿಮಗೆ 1140 ರೂಪಾಯಲ್ಲಿ ಸಿಗುತ್ತೆ. ಈ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಡಾಕ್ಟರ್ DK ಸುನಿಲ್. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. HAAL CMD ಆಗಿ ಡಾಕ್ಟರ್ ಸುನಿಲ್ ಅಧಿಕಾರ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಡಾಕ್ಟರ್ DK ಸುನಿಲ್ ಅವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹಾಲ್ ಅಂತ ನಾವು ಹೇಳ್ತೀವಿ. ಹಾಲ್ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಈ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ರೀಸೆಂಟ್ ಆಗಿ ಡಾಕ್ಟರ್ DK ಸುನಿಲ್ ಅವರು ಅಧಿಕಾರ ವಹಿಸಿಕೊಂಡಿರುವಂಥದ್ದು. ಇನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇದು ಭಾರತೀಯ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಆಗಿರುವಂಥದ್ದು. ಇದು ಒಂದು ಸಾರ್ವಜನಿಕ ವಲಯದ ಕಂಪನಿ ಆಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ್ದು 1940 ಡಿಸೆಂಬರ್ 23 ಅಂತ ಹೇಳ್ತೀವಿ. ಇನ್ನು ಈ ಒಂದು ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತಂದ್ರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಕಂಡು ಬರ್ತಾ ಇರುವಂಥದ್ದು. ಇನ್ನು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 3 ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಪ್ಯಾರಾ ಅಥ್ಲೀಟ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಅವನಿ ಲೇಖರ್. ಇದಕ್ಕೆ ಸರಿಯಾದ ಉತ್ತರ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಒಂದು ಪ್ರಶ್ನೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 3 ಪದಕ ಗೆದ್ದಿರುವಂಥ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ಯಾರಾ ಅಥ್ಲೀಟ್ ಯಾರಂದ್ರೆ ಅವನಿ ಲೇಖರ್ ಅಂತ ಹೇಳ್ತೀವಿ ನೋಡಿ. ರೀಸೆಂಟ್ ಆಗಿ ಭಾರತದ ಸ್ಪರ್ಧಾರ್ಥಿಗಳು ಈ ಒಂದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಒಂದೇ ದಿನಕ್ಕೆ ಎಷ್ಟಪ್ಪ ಅಂತಾರೆ 4 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. ಸೊ ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ಭಾರತದ ಶೂಟರ್ ಆಗಿರುವಂಥ ಅವನಿ ಲೇಖರ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ವಿಭಾಗದಲ್ಲಿ ಚಿನ್ನ ಗೆದ್ದಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ, ಇನ್ನು ಯಾವ ಆಟದಲ್ಲಿ ಅವರು ಯಾವ ಪದಕ ಗೆದ್ದಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇರುವಂಥದ್ದು ಫ್ರಾನ್ಸ್ನಲ್ಲಿ ನಡೀತಾ ಇರುವಂಥದ್ದು.
ಇದರಲ್ಲಿ ಭಾರತೀಯರಾಗಿರುವಂಥ ಅವನಿ ಲೇಖರ್ ಅವರು ಶೂಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಇದರೊಂದಿಗೆ ಅವನಿ ಲೇಖರ್ ಸತತ 2ನೇ ಬಾರಿಗೆ ಚಿನ್ನ ಗೆದ್ದು ಇತಿಹಾಸ ನಿರ್ಮಿಸಿರುವಂಥದ್ದು. ಅಂದರೆ ಇವರು ಟೋಕಿಯೋ ಒಲಿಂಪಿಕ್ಸ್ ಟೋಕಿಯೋ ಅಲ್ಲಿ ಏನು ನಡೆದಿತ್ತು ನೋಡಿ, ಅವಾಗ ಕೂಡ ಇವರು ಚಿನ್ನ ಗೆದ್ದಿರುವಂಥದ್ದು. ಈಗ ಸತತ 2ನೇ ಬಾರಿಗೆ ಚಿನ್ನದ ಪದಕವನ್ನು ಕೂಡ ಗೆದ್ದುಕೊಂಡಿರುವಂಥದ್ದು. ಈ ಮೂಲಕ ಅವನಿ ಲೇಖರ್ ಅವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 3 ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಮಹಿಳಾ ಪ್ಯಾರಾ ಅಥ್ಲೀಟ್ ಯಾರಂದ್ರೆ ಈ 3 ಪದಕಗಳು ಗೆದ್ದಿರುವಂತಹ ಭಾರತದ ಮೊದಲ ಮಹಿಳೆ ಅವನಿ ಲೇಖರ್ ಅಂತ ಹೇಳ್ತೀವಿ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ವಿಭಾಗದಲ್ಲಿ ಚಿನ್ನದ ಪದಕ ಮತ್ತು 50 ಮೀಟರ್ ರೈಫಲ್ 3SH1 ವಿಭಾಗದಲ್ಲಿ ಕಂಚಿನ ಪದಕ. ಅಂದರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ನೋಡಿ, ಸತತ 2ನೇ ಬಾರಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ ಅಂತ ಇಲ್ಲಿ ಕೊಟ್ಟಿದೆ ನೋಡಿ. ಈ ವರ್ಷನೂ ಕೂಡ ಚಿನ್ನದ ಪದಕ ಗೆದ್ದಿದ್ದಾರೆ. ಇನ್ನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕೂಡ ಮಹಿಳೆಯರ 10 ಮೀಟರ್ ಏರ್ ರೈಫಲ್ಸ್ನಲ್ಲಿ ಕೂಡ ಅವರು ಚಿನ್ನದ ಪದಕ ಗೆದ್ದುಕೊಂಡಿರುವಂಥದ್ದು. ಇನ್ನು ಅದೇ ಟೋಕಿಯೋ ಒಲಿಂಪಿಕ್ಸ್ 50 ಮೀಟರ್ ರೈಫಲ್ದಲ್ಲಿ ಇವರು ಕಂಚಿನ ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಇನ್ನು ಇನ್ನೋರು ವ್ಯಕ್ತಿ ಯಾರಾದ್ರ ಮೋನಾ ಅಗರ್ವಾಲ್ ನೋಡ್ರಿ. ಇವರು ಮಹಿಳೆಯರ ಮೋನಾ ಅಗರ್ವಾಲ್ ಇವರು ಏನಪ್ಪಾ ಅಂತ ವುಮೆನ್ ಆಗಿರುವಂಥದ್ದು. ಮಹಿಳೆಯರ 10 ಮೀಟರ್ ಏರ್ ರೈಫಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿರುವಂಥವ್ರು. ಇವರು ಕೂಡ ಶೂಟಿಂಗ್ ಆಟಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವರು 10 ಮೀಟರ್ ಏರ್ ರೈಫಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದುಕೊಂಡಿರುವಂಥದ್ದು. ಇನ್ನು ಮನೀಶ್ ನರ್ವಾಲ್ ನೋಡ್ರಿ, ಪುರುಷರ 10 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿರುವಂಥದ್ದು. ಕಳೆದ ವರ್ಷ ಇವರು ಏನು ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಚಿನ್ನ ಪದಕ ಗೆದ್ದುಕೊಂಡಿರುವಂಥದ್ದು. ಈಗ ಪ್ಯಾರಿಸ್ ಒಂದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇವರು ಏನಪ್ಪಾ ಅಂತಂದ್ರೆ ಬೆಳ್ಳಿ ಪದಕ ಗೆದ್ದುಕೊಂಡಿರುವಂಥದ್ದು. ಇನ್ನು ಅವರು ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಗೆದ್ದುಕೊಂಡಿರುವಂಥದ್ದು. ಅಂದರೆ ಏನು ಮನೀಶ್ ನರ್ವಾಲ್ ಇದ್ದಾರೆ ನೋಡ್ರಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಆಗ ಚಿನ್ನ ಪದಕ ಗೆದ್ದುಕೊಂಡಿರುವಂಥದ್ದು. ಈಗ ನಡೀತಿರುವಂಥ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದುಕೊಂಡಿರುವಂಥದ್ದು. ಇನ್ನು ಇನ್ನೋರ್ವ ಆಟಗಾರ್ತಿ ಆಗಿರುವಂಥ ನೋಡ್ರಿ, ಪ್ರೀತಿ ಪಾಲನ್ ಅವರು ಮಹಿಳೆಯರ T35 100 ಮೀಟರ್ ಓಟದಲ್ಲಿ ಕಂಚು ಗೆದ್ದು ಇತಿಹಾಸ ನಿರ್ಮಿಸಿರುವಂಥದ್ದು. ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ರನ್ನಿಂಗ್ ಸಂಬಂಧಪಟ್ಟಿರುವಂಥದ್ದು. 100 ಮೀಟರ್ ಓಟದಲ್ಲಿ ಕಂಚಿನ ಪದಕ ಪಡೆದುಕೊಂಡಿರುವಂಥದ್ದು. ಇನ್ನು ನವರತ್ನ ಸ್ಥಾನ ಪಡೆದ ಸಾರ್ವಜನಿಕ ವಲಯದ ಉದ್ಯಮಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ 2ನೇ ಆಪ್ಷನು 25. ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ, 4 ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಈ ನವರತ್ನ ಸ್ಥಾನಮಾನವನ್ನು ನೀಡಿರುವಂಥದ್ದು. ಸೊ ಈ ಮೂಲಕ 21 ಇರುವಂಥ ನವರತ್ನ ಸ್ಥಾನ ಪಡೆದ ಉದ್ಯಮಗಳ ಸಂಖ್ಯೆ ಈಗ ಎಷ್ಟಕ್ಕೆ 25ಕ್ಕೆ ಏರಿಕೆಯಾಗಿರುವಂಥದ್ದು. ಆದರೆ ಯಾವ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಪ್ರಿವಿಯಸ್ ಆಗಿ ಯಾವ ಸಂಸ್ಥೆಗಳು ಈ ಒಂದು ನವರತ್ನ ಸ್ಥಾನಮಾನ ಪಡೆದುಕೊಂಡಿರುವಂಥದ್ದು, ಇದರ ಬಗ್ಗೆ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಾರ್ವಜನಿಕ ಉದ್ಯಮಗಳ ಇಲಾಖೆಯು 4 ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ, ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ, ಅವುಗಳಿಗೆ ನವರತ್ನ ಸ್ಥಾನಮಾನ ನೀಡಿರುವಂಥದ್ದು. ಆದರೆ ಅವು ಯಾವ ನೋಡಿ, ಮೊದಲನೇದೇನಪ್ಪ ಅಂತಂದ್ರೆ ರೈಟೇಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ RCIL ಅಂತ ಹೇಳ್ತೀವಿ, ಮೊದಲನೇದು. ಇನ್ನು ಎರಡನೇದು ಯಾವ್ದ್ರ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ SECI ಅಂತ ಹೇಳ್ತೀವಿ. ತದನಂತರದಲ್ಲಿ ಮೂರನೇದು ಯಾವುದಂದ್ರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಕಾರ್ಪೊರೇಷನ್ NHPC, ಇದು ಮೂರನೇದು. ಇನ್ನು ನಾಲ್ಕನೇದು ಸಟ್ಲೇಜ್ ಜಲ್ ವಿದ್ಯುತ್ ನಿಗಮ ಲಿಮಿಟೆಡ್, ಇದು ನಾಲ್ಕನೇದು. ಈ 4 ಉದ್ಯಮಗಳಿಗೆ ರೀಸೆಂಟ್ ಆಗಿ ನವರತ್ನ ಸ್ಥಾನಮಾನ ಕೊಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರೊಂದಿಗೆ ನವರತ್ನ ಕಂಪನಿಗಳ ಸಂಖ್ಯೆ 21ರಿಂದ 25ಕ್ಕೆ ಏರಿಕೆಯಾಗಿರುವಂಥದ್ದು. ಪ್ರಸ್ತುತವಾಗಿ ಭಾರತದಲ್ಲಿ 25 ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಈ ಒಂದು ನವರತ್ನ ಸ್ಥಾನಮಾನ ನೀಡಲಾಗಿರುವಂಥದ್ದು. ಇಲ್ಲಿ ಕ್ರಮವಾಗಿ ನೋಡಿ, RCIL ಇದು 21ನೇದಾಗಿರುವಂಥದ್ದು, ಇದು ಜಸ್ಟ್ 21 ಆಗಿದೆ ನೋಡಿ, ಇದು 21 ಆಗಿರುವಂಥದ್ದು. ಏನೋ SECI ಇದು 22 ಆಗಿರುವಂಥದ್ದು, ಸಾರಿ ಇದು 22 ಆಗಿರುವಂಥದ್ದು, ಇದು 23. ಆಮೇಲೆ ಏನು NHPC ಇದು 24th ಆಗಿರುವಂಥದ್ದು. ಏನೋ ತದನಂತರದಲ್ಲಿ SGVN ಇದು 25th ನವರತ್ನ ಸ್ಥಾನ ಪಡೆದ ಕಂಪನಿ ಆಗಿರುವಂಥದ್ದು. ಏನೋ ಈ ನವರತ್ನ ಸ್ಥಾನಮಾನವನ್ನು ಪ್ರಾರಂಭ ಮಾಡಿದ್ದು 1997ರಲ್ಲಿ. 1997ರಿಂದ ನಾವು ಈ ಕಂಪನಿಗಳಿಗೆ ಅವುಗಳ ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನವರತ್ನ ಸ್ಥಾನಮಾನವನ್ನು ನೀಡುತ್ತಾ ಬಂದಿರುವಂಥದ್ದು.
ಇನ್ನು ಪ್ರಿವಿಯಸ್ ಆಗಿ ನವರತ್ನ ಸ್ಥಾನಮಾನಗಳು ಯಾವ ಕಂಪನಿಗಳು ಪಡೆದಿದ್ದಾರೆ ಅವಕ್ಕರ ಬಗ್ಗೆ ಸ್ವಲ್ಪ ನಾವು ಇನ್ಫಾರ್ಮೇಶನ್ ಪಡೆದುಕೊಳ್ಳೋಣ ನೋಡಿ. ಮೊದಲನೇದು ಯಾವುದಪ್ಪ ಅಂದ್ರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇವೆಲ್ಲವೂ ಕೂಡ ಇಲ್ಲಿವರೆಗೆ ನೀಡಿರುವಂಥ ನವರತ್ನ ಸ್ಥಾನಮಾನದ ಕಂಪನಿಗಳು. ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು, ಇನ್ನು ಆಮೇಲೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡು, ತದನಂತರದಲ್ಲಿ ಇಂಜಿನಿಯರಿಂಗ್ಸ್ ಇಂಡಿಯಾ ಲಿಮಿಟೆಡು, ಆಮೇಲೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಲ್ ಇದಕ್ಕೂ ಕೂಡ ನವರತ್ನ ಸ್ಥಾನಮಾನ ಕೊಟ್ಟಿರುವಂಥದ್ದು. ಇನ್ನು ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ ಅಂತ ಹೇಳ್ತೀವಿ. ತದನಂತರದಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡು 4 ಅಂತ ಹೇಳ್ತೀವಿ. ಆಮೇಲೆ ನ್ಯಾಷನಲ್ ಬಿಲ್ಡಿಂಗ್ಸ್ ಕಾರ್ಪೊರೇಷನ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡು, ಆಮೇಲೆ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಲಿಮಿಟೆಡು, ತದನಂತರದಲ್ಲಿ NMDC ಲಿಮಿಟೆಡ್ ಅಂತ ಹೇಳ್ತೀವಿ. ಆಮೇಲೆ ರಾಷ್ಟ್ರೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ಇದಕ್ಕೂ ಕೂಡ ಈ ಒಂದು ಏನಪ್ಪ ಅಂದ್ರೆ ನವರತ್ನ ಸ್ಥಾನಮಾನ ನೀಡಲಾಗಿರುವಂಥದ್ದು. ಇನ್ನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡು, ತದನಂತರದಲ್ಲಿ ರೇಲ್ ವಿಕಾಸ್ ನಿಗಮ್ ಲಿಮಿಟೆಡ್, ONGC ವಿದೇಶ್ ಲಿಮಿಟೆಡು, ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡು, ಐರ್ಕಾನ್ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ರೇಲ್ ಇಂಡಿಯಾ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸಸ್ ಅನ್ನೋದು, ಆಮೇಲೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅನ್ನೋದು, ತದನಂತರದಲ್ಲಿ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್, ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ತದನಂತರದಲ್ಲಿ ಯಾವುದಪ್ಪ ಅಂದ್ರೆ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅನ್ನೋದು, ಆಮೇಲೆ ರೈಟಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಗಾಗಲೇ ಇದು ಕೊಟ್ಟಿದ್ದಾರೆ. ಆಮೇಲೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ರೀಸೆಂಟಾಗಿ ಕೊಟ್ಟಿರುವಂಥದ್ದು, ಈಗಾಗಲೇ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ 24ನೇದು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಈಗಾಗಲೇ ಡಿಸ್ಕಷನ್ ಮಾಡಿದಾಗೆ. ಇನ್ನು 25 ಯಾವುದಪ್ಪ ಅಂತಂದ್ರೆ ಸಟ್ಲೇಜ್ ಜಲ್ ವಿದ್ಯುತ್ ನಿಗಮ್ ಲಿಮಿಟೆಡ್. ಈ 4 ಸಾರ್ವಜನಿಕ ಉದ್ಯಮಗಳಿಗೆ ರೀಸೆಂಟ್ ಆಗಿ ನವರತ್ನ ಸ್ಥಾನಮಾನ ನೀಡಲಾಗಿರುವಂಥದ್ದು. ಇನ್ನು ವಲ್ಚರ್ ಕೌಂಟ್ 2024 ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ವರ್ಲ್ಡ್ ವೈಡ್ ಫಂಡ್ ಇಂಡಿಯಾ ಅನ್ನೋದು. ಈ ಒಂದು ಸಂಸ್ಥೆ ರೀಸೆಂಟ್ ಆಗಿ ವಲ್ಚರ್ ಕೌಂಟ್ ಅನ್ನೋ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು. ವರ್ಲ್ಡ್ ವೈಡ್ ಫಂಡ್ WWF ಭಾರತವು ಇಂಡಿಯಾ ಅನ್ನೋದು ಒಂದು ಸಂಸ್ಥೆ. ವರ್ಲ್ಡ್ ವೈಡ್ ಫಂಡ್ ಇಂಡಿಯಾ ಅನ್ನೋದು ಒಂದು ಸಂಸ್ಥೆ. ಇದು ರೀಸೆಂಟ್ ಆಗಿ ರಣಹದ್ದು ಎಣಿಕೆ, ಇಂಗ್ಲಿಷ್ನಲ್ಲಿ ನಾವು ವಲ್ಚರ್ ಕೌಂಟ್ 2024 ಎಂಬ ಹೊಸ ಉಪಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು. ಇದು ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 6ರವರೆಗೆ ನಡೆಯಲಿರುವಂಥದ್ದು. ಭಾರತದಲ್ಲಿನ ರಣಹದ್ದುಗಳ ಸಂಖ್ಯೆಯನ್ನು ಎಣಿಕೆ ಮಾಡುವುದು ಮತ್ತು ಮೌಲ್ಯಮಾಪನ ಮಾಡುವುದು ಇದರ ಗುರಿಯಾಗಿರುವಂಥದ್ದು. ಹೆಸರೇ ಹೇಳ್ತಾ ಇರುವಂಥದ್ದು ವಲ್ಚರ್ ಕೌಂಟ್ ಅಂದ್ರೆ ರಣಹದ್ದುಗಳು ಏನು ಕಂಡು ಬರ್ತವೆ ಅಂದರೆ ಭಾರತದಲ್ಲಿ ಅವುಗಳು ಎಷ್ಟದಾವಂಥ ಸಂಖ್ಯೆ ಎಣಿಕೆ ಮಾಡುವುದು ಮತ್ತು ಯಾವ ಪ್ರಮಾಣದಲ್ಲಿ ಅವು ಎಕ್ಸ್ಟೆನ್ಷನ್ ಆಗಿದಾವೋ ಅಥವಾ ಎಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತಾವ ಅದರ ಬಗ್ಗೆ ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುವುದು ಇದರ ಒಂದು ಪ್ರಮುಖ ಗುರಿ ಆಗಿರುವಂಥದ್ದು. ಇನ್ನು ರಣಹದ್ದುಗಳ ಪ್ರಮುಖವಾಗಿ ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ರಿ. ರಣಹದ್ದುಗಳು ಪರಿಸರಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಅವು ಪ್ರಕೃತಿ ಶುಚಿಗೊಳಿಸುವ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಆದರೆ ಯಾವ ಥರ ಅವು ಕೆಲಸ ಮಾಡ್ತಾವೆ ನೋಡಿ. ಅವು ಸತ್ತ ಪ್ರಾಣಿಗಳನ್ನು ತಿನ್ನುತ್ತವೆ. ಇದು ಇತರ ಪ್ರಾಣಿಗಳು, ಜಾನುವಾರುಗಳು ಮತ್ತು ಮನುಷ್ಯರಲ್ಲಿ ರೋಗಗಳನ್ನು ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತೆ. ಯಾವುದೋ ಒಂದು ಪ್ರಾಣಿ ಸತ್ತು ಬಿಟ್ರೆ ಆ ಪ್ರಾಣಿಗಳನ್ನು ಸೇವನೆ ಮಾಡುವಂಥ ಪ್ರಮುಖ ಕೆಲಸ ಮಾಡ್ತವೆ. ಪ್ರಾಣಿಗಳ ಸೇವನೆ ಮಾಡಿದ್ರೆ ಆಗೇನಾಗುತ್ತೆ, ಅಲ್ಲಿಂದ ಬೇರೆ ಪ್ರಾಣಿಗಳಿಗೆ ಸ್ಪ್ರೆಡ್ ಆಗುವಂಥ ಡಿಸೀಸ್ಗಳನ್ನು ತಡೆಗಟ್ತವೆ. ಸೊ ಇದರಿಂದಾಗಿ ಏನಾಗುತ್ತೆ, ಒಂದು ರೋಗಗಳು ಹರಡಕ್ಕೆ ತಡೆಗಟ್ಟದಾಗ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಪರಿಸರದಲ್ಲಿ ಒಂದು ಶುಚಿಗೊಳಿಸುವಂಥ ಕೆಲಸನೂ ಕೂಡ ಈ ರಣಹದ್ದುಗಳು ಮಾಡಿದ ಹಾಗೆ ಆಗುತ್ತೆ. ಇನ್ನು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. WWF ನೋಡಿ, ಅದು ಅಲ್ಲಿ ಜಸ್ಟ್ ವರ್ಲ್ಡ್ ವೈಡ್ ಫಂಡ್ ಅದ ನಾವು ಕೊಟ್ಟಿದ್ದೀವಿ, ಅದು ಮಿಸ್ಟೇಕ್ ಇದೆ ಸ್ವಲ್ಪ. WWF ಅಂದ್ರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ಹೇಳ್ತೀವಿ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ರೀಸೆಂಟ್ ಆಗಿ ಏನು ಮಾಡಿದೆ, ವಲ್ಚರ್ ಕೌಂಟ್ ಅಂತ ಒಂದು ಉಪಕ್ರಮ ಪ್ರಾರಂಭ ಮಾಡಿರುವಂಥದ್ದು. ಇದನ್ನು 1969ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಜಾಗತಿಕ ವರ್ಲ್ಡ್ ವೈಡ್ ಫಂಡ್ ಫಾರ್ ನೆಟ್ವರ್ಕ್ನ ಒಂದು ಭಾಗವಾಗಿರುವಂಥದ್ದು. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ನೆಟ್ವರ್ಕ್ನ ಒಂದು ಭಾಗವಾಗಿರುವಂಥ ಇದು ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯು ವನ್ಯಜೀವಿಗಳನ್ನು ರಕ್ಷಿಸುವುದು, ಆವಾಸಸ್ಥಾನಗಳನ್ನು ಸಂರಕ್ಷಿಸುವುದು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವತ್ತ ಗಮನ ಹರಿಸುವಂಥದ್ದು. ಪ್ರಮುಖವಾಗಿ ಏನು ವರ್ಲ್ಡ್ ಒಂದು ಎನಿಮಲ್ಸ್ಗಳು ಇರ್ತಾವೆ ನೋಡ್ರಿ, ಅವುಗಳ ಒಂದು ಸಂರಕ್ಷಣೆ ಮಾಡೋದು ಮತ್ತು ಅವುಗಳ ಒಂದು ಹ್ಯಾಬಿಟಾಟನ್ನು
ಸಂರಕ್ಷಣೆ ಮಾಡುವಂತಹ ಪ್ರಮುಖ ಜವಾಬ್ದಾರಿ ಈ ಒಂದು ಸಂಸ್ಥೆದಾಗಿರುವಂಥದ್ದು. ಇನ್ನು ಯಾವ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ರಾಮನ್ ಮ್ಯಾಗ್ಸೆಸ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಹಯಾವೋ ಸೇರಿ ಐವರು ಆಯ್ಕೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. 2024ರ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಈ ಬಾರಿ ಐವರು ಗಣ್ಯರು ಆಯ್ಕೆ ಮಾಡಲಾಗಿರುವಂಥದ್ದು. 2024ನೇ ಸಾಲಿನ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಒಟ್ಟು 5 ಜನರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಅವರಲ್ಲಿ ಜಪಾನಿನ ಪ್ರಸಿದ್ಧ ಅನಿಮೇಟೆಡ್ ಚಿತ್ರಗಳ ನಿರ್ದೇಶಕರಾಗಿರುವಂಥ ಹಯಾವೋ ಮಿಜಾಯಾಕಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಇನ್ನಿತರ ಯಾವ ನೋಡಿ, ಇನ್ನಿತರ ಯಾರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂದ್ರೆ ವಿಯೆಟ್ನಾಮದ ವೈದ್ಯ ಡಾಕ್ಟರ್ ನುಯೆನ್ ಥಿ ಎನ್ಗೋಕ್ ಫುವಾಂಗ್ ಅಂತ ಹೇಳ್ತೀವಿ. ಇನ್ನು ಭೂತಾನಿನ ಮಾಜಿ ಬೌದ್ಧ ಸನ್ಯಾಸಿ ಕರ್ಮ್ ಫುಂಟಾಸು ಅಂತ ಹೇಳ್ತೀವಿ. ಇನ್ನು ಇಂಡೋನೇಷ್ಯಾದ ಪರ್ವಿಜಾ ಫರಾನ್ ಅನ್ನೋರು, ತದನಂತರದಲ್ಲಿ ಥೈಲ್ಯಾಂಡಿನ ಗ್ರಾಮೀಣ ವೈದ್ಯರ ಆಂದೋಲನ ಗುಂಪು. ಅಂದರೆ ಇಲ್ಲಿ 5 ಜನರಲ್ಲಿ 4 ವ್ಯಕ್ತಿಗಳು ಪ್ಲಸ್ 1 ಸಂಘಟನೆ ಈ ವರ್ಷದ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಪ್ರಶಸ್ತಿ ಕೊಡಲು ಪ್ರಾರಂಭ ಮಾಡಿದ್ದು 1957. ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂಸ್ಥೆ ದೇಶ ಯಾವುದಂದ್ರೆ ಫಿಲಿಪೈನ್ಸ್ ಅಂತ ಹೇಳ್ತೀವಿ. ಇನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ದು ಯಾವಂದ್ರೆ 1958. 1957ರಲ್ಲಿ ಪ್ರಾರಂಭ, 1958ರಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ಪ್ರಶಸ್ತಿ ಯಾವ ಕ್ಷೇತ್ರಗಳಿಗೆ ನೀಡ್ತಾರೆ ಅಂದ್ರೆ ಪತ್ರಿಕೋದ್ಯಮ ಆಗಿರ್ಬೋದು, ಸಾಹಿತ್ಯ, ಸೃಜನಶೀಲ, ನಾಯಕತ್ವ ಈ ಥರ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಈ ಒಂದು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ನೀಡಲಾಗುತ್ತೆ. ಇನ್ನು ಈ ಒಂದು ಪ್ರಶಸ್ತಿ ಏನಂತ ಕರೀತಾರೆ ಅಂದ್ರೆ ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಏಷ್ಯಾದ ನೊಬೆಲ್ ಪ್ರಶಸ್ತಿಯಿಂದ ಯಾವ ಪ್ರಶಸ್ತಿ ಕರಿತೀವಿ ಅಂದ್ರೆ ನಾವು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಅಂತ ಹೇಳ್ತೀವಿ. ಇನ್ನು ವೆನಿಸ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಮೊದಲ ಕನ್ನಡ ಚಿತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಘಟಶ್ರಾದ್ ಇದಕ್ಕೆ ಸರಿಯಾದ ಉತ್ತರ. ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ಘಟಶ್ರಾದ ಸಿನಿಮಾ ವಿಶ್ವದ ಪ್ರತಿಷ್ಠಿತ ವೆನಿಸ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣಲಿದೆ. ವೆನಿಸ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಯ ಘಟಶ್ರಾದ ಭಾಜನವಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಈ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಕನ್ನಡದಿಂದ ಒಂದು ಪ್ರದರ್ಶನ ಕಾಣ್ತಾ ಇರುವಂತಹ ಮೊಟ್ಟ ಮೊದಲ ಚಿತ್ರ ಯಾವುದಂದ್ರೆ ಘಟಶ್ರಾದ ಅಂತ ಹೇಳ್ತೀವಿ. ಈ ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿದು ಬಂದಿರುವಂಥದ್ದು. ಈ ಪ್ರಶಸ್ತಿ ನಿರ್ದೇಶನ ಮಾಡಿದವರು ಯಾರಪ್ಪ ಅಂದ್ರೆ ಗಿರೀಶ್ ಕಾಸರವಳ್ಳಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನರ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮುಂಬೈ. ಯಾವ ಸಶಸ್ತ್ರ ಪಡೆ ಯೋಧರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ನಮನನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಸೇನೆ. ಯಾವ ಭಾರತೀಯ ನೌಕಾ ಸ್ಪ್ಯಾನಿಷ್ ಹಡಗಿನ ನೌಕೆ ಯಾವ ಭಾರತೀಯ ನೌಕಾ ನೌಕೆ ಅಂದರೆ ಇಂಡಿಯನ್ ನೇವಲ್ ಒಂದು ನೌಕೆ ಸ್ಪ್ಯಾನಿಷ್ ಹಡಗಿನ ಅಟಲಯ ಜೊತೆ ಮ್ಯಾರಿಟೈಮ್ ಪಾರ್ಟ್ನರ್ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ INS ತಬರ್. ಇನ್ನು ನವೀನ್ ಹಾಲಿಡೇ ಹಿಸ್ಟ್ ಅಭಿಯಾನಕ್ಕಾಗಿ ಯಾವ ರಾಜ್ಯದ ಪ್ರವಾಸೋದ್ಯಮವು ಇತ್ತೀಚೆಗೆ ಪಾಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ. ಮೋನಾ ಅಗರ್ವಾಲ್ ಇತ್ತೀಚೆಗೆ 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶೂಟಿಂಗ್. ಈಗಾಗಲೇ ಇದರ ಬಗ್ಗೆ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.